ಯಜಮಾನ್ರೆ, ದಯವಿಟ್ಟು ನಿಂತ್ಕೊಳ್ಳಿ, ದಯವಿಟ್ಟು ಹೋಗ್ಬೇಡಿ ಯಜಮಾನ್ರೆ. ಗಾಬರಿ ಆಗ್ಬೇಡ ಪಾರು. ನಾನೇನು ಜನನಿ ಹತ್ರ ಹೋಗಿ ಜಗಳ ಆಡಲ್ಲ ಅಥವಾ ಅವಳಿಗೆ ಹೋಗಿ ಬೈಯಲ್ಲ. ನಿನ್ನ ಮಗು ವಿಷಯದಲ್ಲಿ ನಡ್ಕೊಳ್ತಾ ಇರೋದು ತಪ್ಪು ಅಂತ ಬುದ್ಧಿ ಹೇಳ್ತೀನಿ. ಅವಳು ನನಗೆ ಅಣ್ಣನ ಸ್ಥಾನ ಕೊಟ್ಟಿದ್ದಾಳೆ. ನಾನು ಹೇಳೋ ಮಾತನ್ನ ಕೇಳ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕೇಳಲಿಲ್ಲ ಅಂದ್ರೆ? ನೀವಷ್ಟೇ ಹೇಳಿದ್ಮೇಲೆ ಅವಳು ನಿಮ್ಮ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಹೋಗೋದು ನಿಮ್ಮ ಮರ್ಯಾದೆ ಅನ್ನೋದನ್ನ ಮರಿಬೇಡಿ ಯಜಮಾನ್ರೆ. ಅಷ್ಟಕ್ಕೂ ನೀವು ಅವಳ ಮುಂದೆ ಹೋಗಿ ಗೋಗರಿಯೋದು ನನಗಿಷ್ಟ ಆಗೋದಿಲ್ಲ. ಮತ್ತಿನ್ನೇನು ಮಾಡೋದು ಅಂತ್ಯ ಪಾರು? ಒಂದು ವೇಳೆ ಮನೇಲಿ ನಿಮ್ಮ ತಮ್ಮ ಇದ್ದಿದ್ದಿದ್ರೆ ನಾನೇ ಹೇಳ್ತಿದ್ದೆ ಹೋಗೋರ ಹತ್ರ ಮಾತಾಡಿ ಅಂತ. ಆದರೆ ಈಗ ಅವ್ರು ಇಲ್ದಿರೋ ಸಮಯದಲ್ಲಿ ನೀವು ಹೋಗಿ ಜನನಿ ಹತ್ರ ಮಾತಾಡೋದು ಸರಿಯಲ್ಲ ಯಜಮಾನ್ರೆ. ಪರಿಸ್ಥಿತಿ ಯಾವ ಹಂತಕ್ಕೆ ಬೇಕಾದರೂ ತಲುಪಬಹುದು. ಅಲ್ಲದೆ ಜನನಿಗೆ ನೀವೆಲ್ಲರೂ ನನ್ನ ಪರ, ಅವಳೊಬ್ಳೆ ಒಂಟಿ ಅಂತ ಅನ್ಸಿದ್ರೆ ಅದು ಕಷ್ಟ ಯಜಮಾನ್ರೆ. ಒಂದು ಸ್ವಲ್ಪ ಸಮಯ ಕೊಟ್ಟು ನೋಡೋಣ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ. ಬರೀ ಒಂದೇ ದಿನಕ್ಕೆ ಮಗು ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಎಷ್ಟು ಒದ್ದಾಡ್ತಾ ಇದೆಯಲ್ಲ. ಒಂದು ವೇಳೆ ಶಾಶ್ವತವಾಗಿ ಮಗು ನೋಡ್ಕೊಳಕ್ಕೆ ಆಗದೆ ಇದ್ರೆ ಏನು ಮಾಡ್ತೀಯ ಪಾರು? ನಿಮ್ಮ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಜಮಾನ್ರೆ. ಪಾರು, ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನನ್ನ ಉದ್ದೇಶ ಪುಟಾಣಿ ನಿನ್ನ ಜೊತೆ ಇರಲೇಬಾರ್ದು ಅಂತ ಅಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ. ಅದಕ್ಕೆ ಹಾಗಂದೆ ಅಷ್ಟೇ. ಮಗುನೇ ಜೀವ ಅಂತ ಅಂದ್ಕೊಂಡಿರೋ ನೀನು ಅವಳನ್ನ ಬಿಟ್ಟು ಹೇಗಿರ್ತೀಯ ಅಂತ ನೆನೆಸ್ಕೊಂಡ್ರೆ ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಜನನಿ ಇವತ್ತಿನ ಥರನೇ ಮಗುನ ದಿನ ನೋಡ್ಕೊಳ್ಳೋ ಥರ ಆದರೆ ಏನು ಮಾಡೋದು? ನಮ್ಮ ಕೈಯಲ್ಲಿ ಏನೂ ಇಲ್ಲ ಯಜಮಾನ್ರೆ. ಎಲ್ಲ ದೇವ್ರ ಕೈಯಲ್ಲೇ ಇರೋದು. ಎಲ್ಲ ಭಾರನೂ ನಾವು ಅವನ ಮೇಲೆ ಬಿಟ್ಬಿಡೋಣ. ಯಾವುದೇ ಕಾರಣಕ್ಕೂ ನನ್ನಿಂದ ನನ್ನ ಮಗುನ ದೂರ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸರಿ, ಆದರೆ ಯಾವುದೇ ಕಾರಣಕ್ಕೂ ನೀನು ಧೈರ್ಯ ಕಳ್ಕೋಬೇಡ. ಅದು ಏನೇ ಆದರೂ ಏನೇ ಇದ್ದರೂ ನನಗೆ ಫೋನ್ ಮಾಡು. ನಾನು ಅದೆಷ್ಟೇ ಬ್ಯುಸಿ ಇದ್ದರೂ ನಿನ್ನ ಹತ್ರ ಮಾತಾಡ್ತೀನಿ. ಏನು ಯೋಚನೆ ಮಾಡಬೇಡ, ಬರಲಾ? ಹುಷಾರಾಗಿ ಹೋಗಿ ಬನ್ನಿ. ನಮಸ್ತೆ ಸುಶೀಲಾ. ನಮಸ್ತೆ. ತುಂಬಾ ಸಮಯ ಆಯ್ತು ನಿಮ್ಮನ್ನ ನೋಡಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನು ಕೇಳಲ್ಲ ಬಿಡಿ ಹೇಗಿದ್ದೀರಾ ಅಂತ. ಯಾಕಂದ್ರೆ ನೀವು ಯಾವಾಗಲೂ ಚೆನ್ನಾಗೇ ಇರ್ತೀರಾ. ನೀವು ಯಾವಾಗಲೂ ಹಾಗೆ ಹೇಳ್ತೀರಾ. ಕೂತ್ಕೊಳ್ಳಿ. ಕುಡಿಯೋದಕ್ಕೆ ಏನು ತಗೋತೀರಾ? ನಾನು ಬಂದಿದ್ದ ತಕ್ಷಣ ನಿಮ್ಮ ಮನೇಲಿರೋರು ಕಾಫಿ ಕೊಟ್ಟರು. ನಾನು ಕುಡ್ದಿದ್ದು ಆಯಿತು. ಮನೆಗೆ ಬಂದವ್ರಿಗೆ ಹೇಗೆ ಸತ್ಕಾರ ಮಾಡಬೇಕು ಅನ್ನೋದನ್ನ ನಿಮ್ಮ ಕುಟುಂಬದವ್ರನ್ನ ನೋಡಿ ಕಲಿಬೇಕು ನೋಡಿ. ಅತಿಥಿ ದೇವೋಭವ ಅಂತ ಹೇಳ್ತಾರಲ್ಲ, ಮನೆಗೆ ಬಂದಿರೋ ಅತಿಥಿ ದೇವ್ರ ಸಮಾನ. ಅವರನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ಎಂಥ ಮಾತು ಹೇಳಿದ್ರಿ. ಇರಲಿ ಬಿಡಿ. ಎಷ್ಟೋ ವರ್ಷಗಳ ಮೇಲೆ ನನ್ನನ್ನು ನೆನಪಿಸ್ಕೊಂಡು ನಮ್ಮ ಮನೆಗೂ ಬಂದಿದ್ದೀರಾ. ಏನು ವಿಷಯ ಹೇಳಿ. ಏನಿಲ್ಲ, ನಾಡಿದ್ದು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಕುಟುಂಬ ಸಮೇತರಾಗಿ ನಮ್ಮನೆ ಪೂಜೆಗೆ ಪಾಲ್ಗೊಳ್ಬೇಕು. ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ಖಂಡಿತ ಬರ್ತೀವಿ. ನಿಮ್ಮ ಪ್ರೀತಿಗೆ ನಾವು ಆಭಾರಿಯಾಗಿದ್ದೀವಿ.
ಹೌದು, ಎಲ್ಲಿ ನಿಮ್ಮ ಸೊಸೆಂದ್ರು ಕಾಣಿಸ್ತಾನೆ ಇಲ್ಲ? ಇಬ್ಬರು ಮನೇಲೇ ಇದ್ದಾರೆ. ಚಿಕ್ಕ ಮಗು ಇದೆಯಲ್ಲ, ಅದರ ಲಾಲನೆ ಪಾಲನೆ ಅಂತ ಇಬ್ಬರು ಬ್ಯುಸಿಯಾಗಿದ್ದಾರೆ. ಇರಿ, ಕರೆಸ್ತೀನಿ. ಜಯ. ಎಸ್ ಮ್ಯಾಮ್. ಹೋಗಿ ಪಾರ್ವತಿ ಜನನಿ ಇಬ್ರನ್ನೂ ಕರ್ಕೊಂಬಮ್ಮ. ಓಕೆ ಮ್ಯಾಮ್. ಪುಟಾಣಿ, ಈಗ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ, ಬೇಗ ಬೇಗ ತಿಂಡಿ ತಿನ್ಬಿಡು, ಸರಿನಾ? ಆನೋ ನಂಗೆ ಬೇಡ. ಏಕೆ? ಪಾರು ಹೀಗೆಲ್ಲ ತಿನ್ನಿಸ್ತಾ ಇದ್ದಿದ್ದು, ಮತ್ತೆ ಕೈ ತುತ್ತು ತಿನ್ನಿಸ್ತಾ ಇದ್ದಿದ್ದು. ನಂಗೆ ಕೈ ತುತ್ತು ಬೇಕು. ಬಂಗಾರಿ, ಅಮ್ಮನ ಹಾಗೆಲ್ಲ ಗೋಳು ಹೊಯ್ಕೋಬಾರ್ದು ಕಂದ. ಪಾಪ ಅಮ್ಮಂಗೆ ಆಫೀಸಲ್ಲಿ ತುಂಬಾ ಕೆಲಸ ಇರುತ್ತೆ ಅಲ್ವಾ? ಅದು ಅಲ್ಲದೆ ಬೆಳಗ್ಗೆಯಿಂದ ಅಮ್ಮನ್ಗೆ ನಿನ್ನ ರೆಡಿ ಮಾಡಿ ಸಾಕಾಗೋಗಿರುತ್ತೆ. ಈಗ ನೀನ್ ನೋಡಿದ್ರೆ ತಿಂಡಿ ತಿನ್ಸು ಅಂತ ಹೇಳ್ತಾ ಇದೀಯಾ, ಅದು ಕೈ ತುತ್ತೇ ಬೇಕು ಅಂತ ಕೇಳ್ತಾ ಇದೆಯಲ್ಲ. ಅಷ್ಟಕ್ಕೂ ತಿನ್ನಕ್ಕೆ ಅಂತ ನಿನಗೆ ಚಮಚ ಕೊಟ್ಟಿದೀವಲ್ವಾ, ಅದ್ರಲ್ಲೇ ಬೇಗ ಬೇಗ ತಿನ್ನು ಕಂದ. ನಂಗೆ ಬೇಡ. ಸರಿ, ಹಾಗಾದ್ರೆ ನಾನು ತಿನ್ನಿಸ್ಲಾ? ಬೇಡ. ಚಿಕ್ಕಮ್ಮ, ನೀವು ಸುಮ್ಮನೆ ಇರಿ. ಪುಟಾಣಿ, ನಿಂಗೆ ಕೇಳಿದ್ದೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದೆ ತಾನೇ ನಾನು? ಹೌದು. ಹಾಗಿದ್ರೆ ಹಠ ಮಾಡಬಾರ್ದು ಕಂದ. ಇಲ್ಲ, ನಾನು ಹಾಗೆ ಮಾಡೋದು. ಈಗೇನು, ನಿಂಗೆ ಕೈ ತುತ್ತಬೇಕು ತಾನೆ? ಸರಿ, ನಾನೇ ತಿನ್ನಿಸ್ತೀನಿ, ಓಕೆನಾ? ಆನು, ಚೆನ್ನಾಗಿದ್ಯಾ? ನೀರು ಕುಡಿದ್ಯಾ? ಸ್ವಲ್ಪ. ಬಂಗಾರಿ, ತಿಂಡಿ ಆಯ್ತಲ್ಲ, ಈಗ ಸ್ಕೂಲಿಗೆ ಟೈಮ್ ಆಗ್ತಿದೆ, ಹೊರಡೋಣವಾ? ನೀನು ಶೂನೇ ಕ್ಲೀನ್ ಮಾಡಿಲ್ಲ. ಅಯ್ಯಯ್ಯೋ, ಮರ್ತೇ ಹೋದ್ನಲ್ಲ. ಇರು, ನಾನು ಪಾಲಿಶ್ ಮಾಡ್ಬಿಡ್ತೀನಿ. ಬೇಡ ಬೇಡ. ಯಾಕೆ? ಶೂ ಕ್ಲೀನ್ ಮಾಡ್ಬೇಕು ಅಂದ್ರೆ ಪಾಲಿಶ್ ಮಾಡ್ಬೇಕು ತಾನೆ? ಪಾರು ಹಾಗೆ ಮಾಡ್ತಿರ್ಲಿಲ್ಲ. ಮತ್ತಿನ್ ಹೇಗ್ ಮಾಡ್ತಿದ್ಲು? ಏನ್ ಸೀದಾ ಅಂಗಡಿಗೆ ಓಡೋಗಿ ಹೊಸ ಶೂಸ್ ಅನ್ನ ತಂದು ಕೊಡ್ತಿದ್ಲ? ಚಿಕ್ಕಮ್ಮ, ನೀವು ಸುಮ್ಮನೆ ಇರಿ ಸ್ವಲ್ಪ. ಪುಟಾಣಿ, ಏನ್ ಮಾಡ್ತಾ ಇದ್ರು ಹೇಳು? ಪಾರು ಸೀರೆಯಲ್ಲೇ ಚೂರ್ಣ ಹೊಲಿಸ್ತಾ ಇದ್ಲು. ಅಷ್ಟೇ ತಾನೆ? ಪಾರು, ಯಾಕೆ ಬೇಜಾರಲ್ಲಿದ್ದೀಯಾ? ಹಾಗೆಲ್ಲ ಏನಿಲ್ಲ ಜಯಕ್ಕ. ನಿನ್ನ ಅಖಿಲ ಮ್ಯಾಮ್ ಕರಿತಾ ಇದ್ದಾರೆ. ಹೌದಾ? ಏನಂತೆ? ಗಾಬರಿ ಆಗ್ಬೇಡ ಪಾರು, ಅಖಿಲ ಮ್ಯಾಮ್ ಫ್ರೆಂಡ್ಸ್ ಬಂದಿದ್ದಾರೆ. ನಿನ್ನ ಮತ್ತೆ ಜನನಿ ಮ್ಯಾಮ್ನ ಕರ್ಕೊಂಡು ಬಾ ಅಂದ್ರು, ಅದಕ್ಕೆ ನಾನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಸರಿ ಜಯಕ್ಕ, ನಾನು ಬರ್ತೀನಿ. ಜನನಿ ರೂಮಲ್ಲಿ ಇದ್ದಾಳೆ ನೋಡು. ಸರಿ, ಜನನಿ ಮ್ಯಾಮ್ನ ನಾನು ಹೋಗಿ ಕರ್ಕೊಂಬರ್ತೀನಿ. ಸರಿ. ನೀವು ಅರ್ಶಿನ ಕುಂಕುಮ ತಗೊಳ್ಳಿ.
ಬಾಮ್ಮ ಪಾರ್ವತಿ ಕೂತ್ಕೋ. ಪರವಾಗಿಲ್ಲ ಅತ್ತೆಮ್ಮ. ನಮಸ್ತೆ. ನಮಸ್ತೆ. ಯಾಕಮ್ಮ ಅತ್ತೆ ಮುಂದೆ ಕೂತ್ಕೊಳ್ಳೋದಕ್ಕೆ ಭಯನಾ? ಭಯ ಅಲ್ಲ, ಅದು ನನ್ನ ಅತ್ತೆಮ್ಮಂಗೆ ಕೊಡೋ ಗೌರವ. ಓ ಪರವಾಗಿಲ್ವೇ, ಈಗಿನ ಕಾಲದಲ್ಲೂ ಈ ಥರ ಆಲೋಚನೆ ಮಾಡೋ ಸೊಸೆ ಇದ್ದಾರೆ ಇದ್ರೆ ನಂಗೆ ತುಂಬ ಖುಷಿ ಆಯಿತು. ಪಾರ್ವತಿ, ಜನನಿ ಎಲ್ಲಮ್ಮ? ಅವಳನ್ನು ಬರಕ್ಕೆ ಹೇಳಿದ್ದೆ. ಅತ್ತೆಮ್ಮ ರೂಮಲ್ಲಿದ್ದಾಳೆ. ಒಂದು ಸ್ವಲ್ಪ ನೋಡ್ತೀಯಾ? ಸರಿ ಅತ್ತೆಮ್ಮ. ಬಂದೆ ಅತ್ತೆ. ಬಾಮ್ಮ. ಅದು ಆಫೀಸಿಗೆ ಹೊರಡೋದಕ್ಕೆ ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ರೆಡಿ ಆಗ್ತಿದ್ದೆ. ಸಾರಿ. ಇರ್ಲಿ ಬಿಡಮ್ಮ. ಇವರೇ ನೋಡಿ ನನ್ನ ಇಬ್ರು ಮುದ್ದಾದ ಸೊಸೆಯಂದ್ರು. ಹಿರಿ ಸೊಸೆ ಪಾರ್ವತಿ, ಚಿಕ್ಕೋಳು ಜನನಿ. ಇವರು ಸುಶೀಲಾ ಅಂತ, ನನಗೆ ಬಹಳ ವರ್ಷದಿಂದ ಪರಿಚಯ ಇರೋರು. ನೀವ್ ಹೇಳ್ದಾಗೆ ನಿಮ್ಮಿಬ್ರು ಸೊಸೆ ಅಂದ್ರು ಮುದ್ದಾಗಿದ್ದಾರೆ. ಬನ್ರಮ್ಮ, ಒಟ್ಟಿಗೆ ಕೂತ್ಕೊಳ್ಳಿ, ಅರ್ಶಿನ ಕುಂಕುಮ ಕೊಡ್ತೀನಿ. ದೂರ ದೂರ ಯಾಕಮ್ಮ ಕೂತ್ಕೊಂಡಿದ್ದೀರಾ? ಹತ್ರ ಬನ್ನಿ, ಕುಂಕುಮ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ನಾಡಿದ್ದು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ನಿಮ್ಮ ಅತ್ತೆಗೂ ಹೇಳಿದ್ದೀನಿ, ಅವ್ರ ಜೊತೆಯಲ್ಲಿ ನೀವಿಬ್ರು ಬರಬೇಕಮ್ಮ. ಸರಿ, ಬರ್ತೀವಿ. ಅತ್ತೆ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ಹೋಗ್ಬಮ್ಮ. ಬಾಯ್ ಆಂಟಿ. ಸರಿ ಅಮ್ಮ. ಕೂತ್ಕೊಳ್ಳಿ. ಕುಡಿಯೋದಕ್ಕೇನಾದರೂ ಕೊಡ್ಲಾ? ಬೇಡಮ್ಮ, ಸಾಕು. ಸರಿ, ನೀವು ಮಾತಾಡ್ತಾ ಇರಿ. ಅತ್ಯಮ್ಮ, ನಾನು ಒಳಗಿರ್ತೀನಿ. ಆಗ್ಲಮ್ಮ. ನಿಮ್ಮಿಬ್ರು ಸೊಸೆಯಂದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ತುಂಬ ಹೆಮ್ಮೆ ಅನಿಸುತ್ತೆ. ಯಾವಾಗಲೂ ಅನ್ಯೋನ್ಯವಾಗಿ ಒಗ್ಗಟ್ಟಾಗಿ ಪ್ರೀತಿಯಿಂದ ಇರ್ತಾರೆ. ಅವರಿಬ್ಬರ ಅನ್ಯೋನ್ಯ ಒಗ್ಗಟ್ಟೆ ಈ ಕುಟುಂಬದ ಭವಿಷ್ಯ, ಬುನಾದಿ ಎರಡೂ. ಅದೇನೋ ನಿಜ. ಹಿಂದೆ ನಿಮ್ಮ ಸೊಸೆಯಂದ್ರ ಬಗ್ಗೆ ಸಾಕಷ್ಟು ಹೇಳಿದ್ದನ್ನ ನಾನು ಕೇಳಿದ್ದೆ. ಆದರೆ ಇವತ್ತು ನೋಡಿದ್ಕೂ ನೀವು ಹೇಳಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ. ಆದರೆ ಇಬ್ಬರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಿಸ್ಲಿಲ್ಲ. ಕೂತ್ಕೊಳ್ಳಿ ಅಂತ ಹೇಳಿದ್ರೆ ದೂರ ದೂರ ಕೂತ್ಕೊಂಡ್ರು. ಏನೋ ನಮ್ಮ ಬಲವಂತಕ್ಕೆ ನಗ್ನಗ್ತಾ ಅರ್ಶಿನ ಕುಂಕುಮ ತಗೊಂಡ್ರು ಅಂತ ಅನ್ನಿಸ್ತು. ಇದು ನಿಮ್ಮನೆ ವೈಯಕ್ತಿಕ ವಿಚಾರ ಆಗಿರ್ಬೋದು, ಆದರೆ ನಿಮ್ಮ ಸ್ನೇಹಿತೆಯಾಗಿ ನನ್ಗೆ ಅನಿಸಿದ್ದನ್ನ ಹೇಳಿದ್ದೀನಿ. ಇದು ದೊಡ್ಡದಾಗೋ ಮೊದಲೇ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಅನ್ನಿಸ್ತು. ದಯವಿಟ್ಟು ನನ್ನ ಮಾತನ್ನ ಬೇರೆ ಥರ ಭಾವಿಸ್ಬೇಡಿ. ಮರೀದೆ ಪೂಜೆಗೆ ಬನ್ನಿ. ನಾನು ಇನ್ನು ಬರ್ತೀನಿ. ಮಗು ಎಲ್ಲಮ್ಮ? ಮಗುನ ಜನನಿನ ತಯಾರು ಮಾಡ್ತಾ ಇದ್ದಾಳಪ್ಪ. ಓ, ಹಾಗಾದರೆ ಜನನಿನ ಕರ್ಕೊಂಬರ್ತಾಳೆ ಮಗುನ. ಬೇಜಾರಾಗಬೇಡ ಪಾರು. ಇನ್ನು ಮುಂದೆ ಅದ್ರ ಜವಾಬ್ದಾರಿ ನೋಡ್ಕೊಳ್ಳೋದು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಕಾಣುತ್ತೆ. ಇಷ್ಟನ್ನು ಬಿಟ್ಟರೆ ನಾನು ಇನ್ನೇನು ಹೇಳಮ್ಮ. ನೀನಂತೂ ಹೇಳಿದ ಮಾತು ಕೇಳಲ್ಲ.
ತರನೇ ಮಮ್ಮಿನೂ ನನ್ನ ರೆಡಿ ಮಾಡಿದ್ದಾರೆ. ಮಮ್ಮಿನೂ ಸೂಪರ್ ಅಲ್ವಾ ಪಾರು? ಹ್ಞೂ ಕಂದ. ಎಲ್ಲರೂ ಚೆನ್ನಾಗಿದ್ದೀರಾ ತಾನೇ? ಓಕೆ, ಸಿಗೋಣ ಒಂದ್ ದಿವಸ. ಸರಿ. ಹೌದು ಪುಟಾಣಿ, ನಮ್ಮ ಜನನಿ ಅಂದರೆ ಏನು ಸುಮ್ಮನೆನಾ? ನನಗಿಂತ ಚೆನ್ನಾಗೆ ನಿನ್ನನ್ನು ತಯಾರು ಮಾಡಿದ್ದಾಳೆ ಅಲ್ವಾ ಜನನಿ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ನಿಮ್ಮಷ್ಟು ಚೆನ್ನಾಗಿ ನಾನು ರೆಡಿ ಮಾಡೋದಕ್ಕಾಗುತ್ತಾ? ಏನೋ ನನ್ನ ಕೈಲಾದಷ್ಟು ಮಾಡಿದ್ದೀನಿ ಅಷ್ಟೇ. ಅತ್ಯಮ್ಮಂತರ ಆಫೀಸ್ನ ನೋಡಿಕೊಂಡು ಆ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ. ಈಗ ಮಗುನ ನೋಡಿಕೊಂಡು ಇವಳ ಕೆಲಸದಲ್ಲೂ ಸಹಿ ಅನ್ನಿಸ್ಕೊಂಡೆ ಬಿಡು. ಏನೇ ಹೇಳು ಜನನಿ, ನೀನು ಉತ್ಸಾಹನ ಮೆಚ್ಕೊಳ್ಳೇಬೇಕು. ಅಯ್ಯೋ ಅಕ್ಕ, ಅಷ್ಟೊಂದೆಲ್ಲ ಯಾಕೆ ಹೊಗಳ್ತಿದ್ದೀರಾ ಹೇಳಿ? ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳಲೇಬೇಕು. ಹಾಗಂತ ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಿನ್ನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಜನನಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಆಫೀಸ್ ಕೆಲಸನ ನೀನು ನೋಡ್ಕೊ, ನಮ್ಮ ಪುಟಾಣಿನ ನೋಡ್ಕೊಳ್ಳೋ ಕೆಲಸನ ನಾನು ವಹಿಸ್ಕೋತೀನಿ. ಯಾಕೆಂದ್ರೆ ಈ ಮನೇಲಿ ನಂಗೆ ಅದನ್ನ ಬಿಟ್ಟು ಬೇರೆ ಇನ್ನೇನು ಕೆಲಸ ಇದೆ ಹೇಳು? ಆಫೀಸಿಂದ ಮನೆಗೆ ಬಂದ್ಮೇಲೆ ವಿಶ್ರಾಂತಿ ತಗೋ, ಆಮೇಲೆ ಪುಟಾಣಿ ಜೊತೆ ಕಾಲ ಕಳೆದ್ರೆ ಆಯ್ತು. ಏನಂತೀಯ? ಇಲ್ಲ ಅಕ್ಕ, ನಿಜ ಹೇಳಬೇಕು ಅಂದರೆ ವಿಶ್ರಾಂತಿ ಬೇಕಾಗಿರೋದು ನನಗಲ್ಲ, ನಿಮಗೆ. ನನಗ? ಹೌದು ಅಕ್ಕ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅಡುಗೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನು ನೀವೇ ಮಾಡ್ತೀರಾ. ಅಷ್ಟು ಸಾಲದು ಅಂತ ಎಲ್ಲರೂ ಬೇಕು ಬೇಡಗಳನ್ನೆಲ್ಲ ತಿಳ್ಕೊಂಡು ಅವ್ರ ಅವಶ್ಯಕತೆನ ನೀವೇ ಪೂರೈಸ್ತೀರ. ಇಷ್ಟೆಲ್ಲ ಮಾಡಿ ನಿಮಗೆ ಅಂತ ಒಂದು ದಿನಾನೂ ರೆಸ್ಟ್ ತಗೊಂಡಿರೋದಂತೂ ನಾನು ನೋಡಿಲ್ಲಪ್ಪ. ಚಿಕ್ಕಮ್ಮ, ನೀವೇನಾದ್ರೂ ನೋಡಿದ್ದೀರಾ? ಇಲ್ಲ ಇಲ್ಲ, ಪಾರ್ವತಿ ಯಾವಾಗಲೂ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾಳೆ. ಕೇಳಿಸ್ಕೊಂಡ್ರಾ? ಸೊ ಇಷ್ಟೆಲ್ಲ ಕೆಲಸ ಮಾಡೋ ನೀವೊಬ್ಬರೇ ಮಗು ಜವಾಬ್ದಾರಿನ ತಗೊಂಡ್ರೆ ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಇನ್ನು ಮುಂದೆ ಪುಟಾಣಿ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ನೀವು ಬೇರೆ ಕೆಲಸ ಮಾಡ್ಕೊಂಡು ಆರಾಮಾಗಿರಿ. ಅಪ್ಪ, ಪುಟಾಣಿನ ಕರ್ಕೊಂಡು ಹೋಗಿ. ಇರು ಬಂಗಾರಿ, ನಿನ್ನ ಡಬ್ಬಿಗೆ ಹಣ್ಣು ಹಾಕ್ಕೊಡ್ತೀನಿ. ಅದ್ರ ಅವಶ್ಯಕತೆ ಇಲ್ಲ ಅಕ್ಕ, ನಾನು ಆಗಲೇ ಪುಟಾಣಿಗೆ ಏನೇನು ಬೇಕೋ ಎಲ್ಲ ಹಾಕಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೂ ಸೇರಿ ಕಳಿಸ್ಕೊಡ್ತಾ ಇದ್ದೀನಿ. ನೀವು ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಹೋಗ್ಬೇಕಂದ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದೆ ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ರತ್ನವೇಣಿ. ಅವಳೊಬ್ಬಳನ್ನ ಈ ಮನೆಯಿಂದ ಓಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಮ್ ಜನ ನೀನು ನೆಟ್ಟಗಿರ್ತಾಳೆ. ಇವತ್ತು ಅವಳಿಗೊಂದು ಗತಿ ಕಾಣಿಸ್ದೆ ನಾನು ಸುಮ್ಮನೆ ಬಿಡಲ್ಲ. ಇಷ್ಟು ದಿನ ನಾನು ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೆ. ಇವತ್ತು ನಾನೇನು ನನ್ನ ತಾಕತ್ತೇನು ಅಂತ ರತ್ನವೇಣಿಗೆ ತೋರಿಸ್ತೀನಿ.
ಚಿಕ್ಕತ್ತೆ ದಯವಿಟ್ಟು ಬೇಡ ಚಿಕ್ಕತ್ತೆ, ಸುಮ್ಮನೆ ಇರಿ. ಯಾಕೆ ತಡಿತೀಯ ಪಾರು? ಬಿಡು, ಇವತ್ತು ಎರಡಲ್ಲೊಂದು ತೀರ್ಮಾನ ಆಗ್ಲೇಬೇಕು. ಈ ಅರಸನ್ ಕೋಟೆಯಲ್ಲಿ ಒಂದು ನಾನಿರ್ಬೇಕು, ಇಲ್ಲ ಅವಳಿರ್ಬೇಕು. ಚಿಕ್ಕತ್ತೆ ನೀವು ಹೋದ್ರೆ ನನ್ನ ಮೇಲೆ ಆಣೆ.